ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಲತಾ. ಇದು ಮೊದಲ ರಾತ್ರಿಯ ದಿನ. ಗಂಡ ನನ್ನ ತುಲ್ಲನ್ನು ಹರಿಯುವ ಬದಲು ಅವರ ತಮ್ಮ ಬಂದು ನನ್ನ ಎಳೆ ತುಲ್ಲನ್ನು ಹರಿದು ಇಬ್ಬಾಗ ಮಾಡಿ ದೆಂಗಿ ಸುಖ ಕೊಟ್ಟ ಕತೆ. ಅವತ್ತು ನನ್ನ ಡಿಗ್ರಿ ಪರೀಕ್ಷೆ ಕೊನೆಯ ಸೆಮಿಸ್ಟರ್ನ ಫಲಿತಾಂಶ ಬಂತು. ನನಗೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಇನ್ನು ಸ್ವಲ್ಪ ದಿನದಲ್ಲಿ ಬೆಂಗಳೂರಿಗೆ ಹೋಗಿ ಕೆಲಸ ಹುಡುಕೋಣ ಅಂದುಕೊಂಡಿದ್ದೆ. ಆದರೆ ನಮ್ಮ ಮನೆಯವರು ಹೇಳದೆ ಕೇಳದೆ ಇದ್ದಕ್ಕಿದ್ದಂತೆ ಮದುವೆ ಗೊತ್ತು ಮಾಡಿಬಿಟ್ಟರು. ಅಪ್ಪ ನನಗೆ ಇಷ್ಟು ಬೇಗ ಮದುವೆ ಬೇಡ ಅಂತ ಹಠ ಮಾಡಿದೆ. ಆದರೆ ಅವರು ನನ್ನ ಮಾತು ಕೇಳದೆ ನಿಶ್ಚಿತಾರ್ಥ ಮಾಡಿಯೇ ಬಿಟ್ಟರು. ಹುಡುಗ ತುಂಬಾ ಒಳ್ಳೆಯವನು, ಸರ್ಕಾರಿ ಕೆಲಸವೂ ಇತ್ತು. ಆಮೇಲೆ ಬೇರೆ ದಾರಿ ಇಲ್ಲದೆ ಅವನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಬಿಟ್ಟೆ. ಕೆಲವರು ಮದುವೆ ಆದ ಮರುದಿನ ಫಸ್ಟ್ ನೈಟ್ ಮಾಡಿಕೊಳ್ಳುತ್ತಾರೆ. ಆದರೆ ನಮ್ಮ ಸಂಪ್ರದಾಯ ಹಾಗಿರಲಿಲ್ಲ. ಮದುವೆ ಆದ ರಾತ್ರಿಯೇ ಫಸ್ಟ್ ನೈಟ್ ಆಗಬೇಕಿತ್ತು. ನಾನು ಗಂಡನ ಮನೆಗೆ ಹೋದಾಗ ಎಲ್ಲರೂ ನನ್ನ ಹತ್ತಿರ ಚೆನ್ನಾಗಿ ಮಾತನಾಡಿದರು. ಆದರೆ ನನ್ನ ಮೈದುನ ಮಾತ್ರ ನನ್ನ ಹತ್ತಿರ ಮಾತನಾಡದೆ ನನ್ನನ್ನು ಕದ್ದು ಕದ್ದು ನೋಡುತ್ತಿದ್ದ. ನಾನು ನೋಡೋದಕ್ಕೆ ಸ್ವಲ್ಪ ಕಪ್ಪು ಆದರೆ ಲಕ್ಷಣವಾಗಿದ್ದೇನೆ. ನನ್ನ ಮೂಲೆ ಕುಂಡೆ ಜೊತೆ ದೇಹವನ್ನು ಸಹ ಚೆನ್ನಾಗಿ ಬೆಳೆಸಿಕೊಂಡಿರುವ ಹುಡುಗಿ. ಮೈದುನನಿಗೆ ನನ್ನ ಹತ್ತಿರ ಮಾತನಾಡಲು ನಾಚಿಕೆ ಆಗಿರಬೇಕು. ಅದಕ್ಕೆ ನನ್ನನ್ನು ಕದ್ದು ಕದ್ದು ನೋಡುತ್ತಿದ್ದಾನೆ ಅಂತ ಸುಮ್ಮನಾದೆ. ರಾತ್ರಿ 9ಗೆ ನನ್ನ ಕೈಗೆ 1 ಲೋಟ ಹಾಲು ಕೊಟ್ಟು ಮನೆಯವರೆಲ್ಲರೂ ಸೇರಿ 2ನೇ ಫ್ಲೋರ್ನಲ್ಲಿರುವ ಗಂಡನ ರೂಮಿನ ಹತ್ತಿರ ಕರೆದುಕೊಂಡು ಹೋಗಿ ಒಳಗೆ ತಳ್ಳಿ ಬಾಗಿಲು ಹಾಕಿದರು. ಅವನು ಹೂವಿನಿಂದ ಅಲಂಕಾರ ಮಾಡಿದ ಮಂಚದ ಮೇಲೆ ಕುಳಿತು ನನಗಾಗಿ ಕಾಯುತ್ತಿದ್ದ. ನಾನು ಬಂದಿದ್ದು ನೋಡಿ ರಪ್ಪನೆ ಎದ್ದು ಬಂದು ನನ್ನ ಕೈನಲ್ಲಿದ್ದ ಹಾಲನ್ನು ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲಿಟ್ಟು ನನ್ನನ್ನು ಹಿಂದಿನಿಂದ ಗಟ್ಟಿಯಾಗಿ ತಬ್ಬಿಕೊಂಡು ಬೆನ್ನಿಗೆ ಲೋಚ ಲೋಚ ಅಂತ ಮುತ್ತು ಕೊಟ್ಟು ಗಂಟಲನ್ನು ನೆಕ್ಕಲು ಶುರು ಮಾಡಿದ. ನಾನು ನಾಚಿಕೆಯಿಂದ ಇದೆಲ್ಲ ಆಮೇಲೆ ಮೊದಲು ಹಾಲು ಕುಡೀರಿ ಎಂದೆ. ಅವನು ಕೂಡಲೇ ಹಾಲನ್ನು ತಗೊಂಡು ಗಟ ಅಂತ ಕುಡಿದು ನನ್ನನ್ನು ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿದ. ಅವನ ಆತುರ ನನಗೆ ಅರ್ಥ ಆಯಿತು. ಅದಕ್ಕೆ ನಾನು ಏನು ಹೇಳೋದಕ್ಕೆ ಹೋಗಲಿಲ್ಲ. ಮೊದಲು ಕಾಲಿಗೆ 1 ಮತ್ತನಿಟ್ಟು ಸೀರೆ ಮೇಲೆ ಎತ್ತುತ್ತಾ ಕಾಲನ್ನು ನಕ್ಕುತ್ತಾ 2 ಗಂಟಿನ ತನಕ ಬಂದಾಗ ಇದ್ದಕ್ಕಿದ್ದಂತೆ ಜೋರಾದ ಶಬ್ದವಾಗಿ ಕರೆಂಟ್ ಹೋಯಿತು. ಅವನು ಗಾಬರಿಯಿಂದ ತಕ್ಷಣವೇ ಏನಾಗಿದೆ ನೋಡೋಣ ಅಂತ ಕತ್ತಲಿದ್ದರೂ ಹೊರಗೆ ಹೋದ. ತುಂಬಾ ಕತ್ತಲು ಇದ್ದದರಿಂದ ನಾನು ಮಂಚದ ಮೇಲೆ ಮಲಗಿ ಅವನಿಗಾಗಿ ಕಾಯುತ್ತಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಯಾರೋ ಒಳಗೆ ಬಂದ ಶಬ್ದ ಕೇಳಿಸಿತು. ಒಳಗೆ ಬಂದವನೇ ಬಾಗಿಲು ಹಾಕಿದ ಮತ್ತು ನನ್ನ ಬಳಿ ಬಂದ. ನಾನು ನನ್ನ ಗಂಡ ಬಂದ ಅಂತ ಸುಮ್ಮನಾದೆ. ಆದರೆ ಆ ಕತ್ತಲಲ್ಲಿ ಒಳಗೆ ಬಂದಿದ್ದು ನನ್ನ ಮೈದುನ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಒಳಗೆ ಬಂದವನೇ ನನ್ನ ಕಾಲನ್ನು ನೆಕ್ಕುತ್ತ ಮೇಲೆ ಬಂದು ಅರ್ಧ ತೊಡೆಯ ತನಕ ಸೀರೆ ಎತ್ತಿ ರೋಮವಿಲ್ಲದ ನಯವಾದ ನನ್ನ ತೊಡೆಗಳನ್ನು ನನಗೆ ಚೂಲು ಹತ್ತುವ ಹಾಗೆ ಮಾಡಿದ. ನಂತರ ಮೇಲೆ ಬಂದು ನನ್ನ ಸೀರೆಯ ಸೆರಗನ್ನು ಎಳೆದು ನನ್ನ ಮೈ ಮೇಲೆ ಮಲಗಿ ಬ್ಲೌಸ್ ಮೇಲೆ ಮಲೆಗಳನ್ನು ಹಿಚ್ಚುಕುತ್ತಾ ನನ್ನ ತುಟಿಗೆ ಕಿಸ್ ಮಾಡಿದ. ನನಗೂ ಈಗಾಗಲೇ ತುಂಬಾ ಮೂಡ್ ಬಂದಿತ್ತು. ಅವನು ಕಿಸ್ ಮಾಡಿದ್ದೆ ತಡ ನಾನು ಎಳೆದು ಚೀಪೋದಕ್ಕೆ ಶುರು ಮಾಡಿದೆ. ಮೈದುನ ನನ್ನ ತುಟಿಯನ್ನು ಚೀಪುತ್ತ ನನ್ನ ರವಿಕೆಯ ಒಂದೊಂದೇ ಹುಕ್ಕನ್ನು ಬಿಚ್ಚಿಬಿಟ್ಟ. ನಾನು ಒಳಗೆ ಹಾಕಿದ್ದು ರವಿಕೆಗೆ ಹೊಂದುವ ಕೆಂಪು ಬಣ್ಣದ ಬ್ರಾ. ನಂತರ ನನ್ನ ತುಟಿ ಚೀಪುವುದನ್ನು ನಿಲ್ಲಿಸಿ ಗಂಟಲು ನಕ್ಕುತ್ತಾ ಬ್ರಾ ಒಳಗೆ ಕೈ ಹಾಕಿ 1 ಮೊಲೆಯನ್ನು ಹೊರತೆಗೆದು ಬಾಯಿಗೆ ಹಾಕಿಕೊಂಡ. ನಾನು ನಿಧಾನಕ್ಕೆ ನರಳುತ್ತ ಮೇಲೆ ಕೆಳಗೆ ಉಸಿರು ಬಿಡುತ್ತಿದ್ದೆ. ನನ್ನ ಮೊಲೆ ತೊಟ್ಟನ್ನು ಚೀಪುತ್ತಾ ಬ್ರಾ ಬಿಚ್ಚಿ ಸೊಂಟಕ್ಕೆ ಸುತ್ತಿದ್ದ ಸೀರೆಯನ್ನು ಎಳೆದು ಮಂಚದ ಕೆಳಗೆ ಎಸೆದ. ನನ್ನ ಮುದ್ದಿನ ಗಂಡ ನನ್ನ ತುಲ್ಲನ್ನು ಬಿಡಲ್ಲ ಅಂತ ನನ್ನ ಲಂಗದ ಲಾಡಿಯನ್ನು ನಾನೇ ಬಿಚ್ಚಿಬಿಟ್ಟೆ. ನನಗೇನು ಗೊತ್ತು ನಮ್ಮ ದೇಹವನ್ನು ಅನುಭವಿಸುತ್ತಿರುವುದು ನನ್ನ ಮೈದುನ ಅಂತ. ಅವನು ಕೂಡಲೇ ಎಲ್ಲ ಬಟ್ಟೆಯನ್ನು ತೆಗೆದು ನನ್ನ ಕೈ ಹಿಡಿದುಕೊಂಡು ಅವನ ತುಣ್ಣಿಯ ಮೇಲೆ ಇಟ್ಟ. ಆಗ ನನ್ನ ಮೈ ಒಮ್ಮೆಗೆ ಜುಮ್ ಅಂತು. ಅಬ್ಬಾ ದೇವರೇ! ಅವನ ತುಣ್ಣಿ ನಿಗುರಿ ಕಬ್ಬಿಣದ ರಾಡಿನಂತೆ ಗಟ್ಟಿಯಾಗಿತ್ತು. ಹೆಚ್ಚು ಕಡಿಮೆ 6 ಇಂಚಿನ ಕಟ್ಟು ಮಸ್ತಾದ ದಪ್ಪ ತುಣ್ಣಿ. ನಾನು ಮುಷ್ಟಿ ಮಾಡಿ ಹಿಡಿದು 4ರಿಂದ 5 ಬಾರಿ ಹಿಂದೆ ಮುಂದೆ ಮಾಡಿದೆ. ನಂತರ ಅವನು ನನ್ನ ಕೈನಿಂದ ಬಿಡಿಸಿಕೊಂಡು ಮುಖದ ಹತ್ತಿರ ತಂದು ತುಣ್ಣಿಯಿಂದ ನನ್ನ ಕೆನ್ನೆಗೊಂದು ತುಣ್ಣಿಯ ತುದಿಯನ್ನು ನನ್ನ ತುಟಿಯ ಮೇಲೆ ಇಟ್ಟ. ನನಗೆ ಗೊತ್ತಾಯ್ತು ಅವನು ತುಣ್ಣಿ ಚಿಪ್ಪಿಸಿಕೊಳ್ಳಲು ಆಸೆ ಪಡುತ್ತಿದ್ದಾನೆ ಅಂತ. ಮುದ್ದಿನ ಗಂಡನಿಗೆ ಬೇಜಾರಾಗುವುದು ಬೇಡ ಅಂತ ನನ್ನ ಬಾಯಿ ತೆಗೆದು ಅವನ ತುಣ್ಣಿಯನ್ನು ನನ್ನ ಬಾಯಿ ಒಳಗೆ ಹಾಕಿಕೊಂಡು ನಿಧಾನವಾಗಿ ಅವನ ತುಣ್ಣಿಯ ತುದಿಯನ್ನು ಚೀಪಲು ಆರಂಭಿಸಿದೆ. ನನ್ನ ತುಟಿಯ ಸ್ಪರ್ಶಕ್ಕೆ ಮೈದುನ ಆಹಾ ಅಂತ ಎಂಜಾಯ್ ಮಾಡಲು ಶುರು ಮಾಡಿದ. ನಂತರ ನನ್ನ 2 ಕೈಗಳನ್ನು ಹಿಡಿದುಕೊಂಡು ಸೊಂಟವನ್ನು ನಿಧಾನಕ್ಕೆ ಹಿಂದೆ ಮುಂದೆ ಮಾಡುತ್ತಾ ನನ್ನ ಬಾಯಿಯನ್ನು ಕೇಯೋದಕ್ಕೆ ಶುರು ಮಾಡಿದ. ತುಣ್ಣಿಯ ಗಾತ್ರ ದೊಡ್ಡದಾಗಿದ್ದರಿಂದ ನನಗೆ ತುಂಬಾ ಭಯ ಆಯಿತು. ಅದಕ್ಕೆ ತುದಿಯನ್ನು ಮಾತ್ರ ಚೀಪಿದೆ. ಸ್ವಲ್ಪ ಹೊತ್ತಿನಲ್ಲಿ ತುದಿಯನ್ನು ಹಿತವಾಗಿ ಕಚ್ಚಿದೆ. ಆಗ ಮೈದುನ ತನ್ನ ತುಣ್ಣಿಯನ್ನು ಹೊರತೆಗೆದ. ನಾನು ನನ್ನ ತುಲ್ ಕೇಯೋದಿಲ್ವಾ ಅಂತ ಕೇಳಿದೆ.
ಆಗ ಮೈದುನ ಮಾತನಾಡಿದರೆ ಗೊತ್ತಾಗುತ್ತೆ ಅಂತ ಸೀದಾ ಕೆಳಗೆ ಹೋಗಿ ನನ್ನ ಕಾಚ ಎಳೆದು ಬಿಟ್ಟ. ನನಗೆ ತುಂಬಾ ನಾಚಿಕೆ ಆಗಿ ಕೈಗಳಿಂದ ತುಲ್ಲನ್ನು ಮುಚ್ಚಿಕೊಂಡೆ. ಆದರೆ ಮೈದುನ ನನ್ನ ಕಾಲನ್ನು ಅಗಲ ಮಾಡಿ ಮುಚ್ಚಿದ್ದ ಕೈಗಳನ್ನು ತೆಗೆದು ತುಲ್ಲಿಗೆ ಬಾಯಿ ಹಾಕಿ ಬಿಟ್ಟ. ನಾನು ಒಮ್ಮೆಗೆ ಹಾ ಎಂದು ಮುನುಗಿದೆ. ಅವನು ಮೊದಲಿನಿಂದಲೇ ನಾಯಿತರ ತುಲ್ಲನ್ನು ಚಪ್ಪರಿಸೋಕೆ ಶುರು ಮಾಡಿದ. ನಾನು ನನ್ನ ಮೊಲೆ ಕಿಚುಕುತ್ತಾ ನರಳಾಡುತ್ತಿದ್ದರೆ ಮೈದುನ ನನ್ನ ತುಲ್ಲಿನಿಂದ ಇಳಿದ ರಸವನ್ನೆಲ್ಲ ನೆಕ್ಕಿ ನಕ್ಕಿ ಕುಡಿಯುತ್ತಿದ್ದ. ನನ್ನದು ಇನ್ನೂ ಎಳೆಯ ತುಲ್ಲು. ಇದು ನನ್ನ ಮೊದಲ ಬಾರಿ, ಹಾಗಾಗಿ ನನ್ನ ತುಲ್ಲಿನ ತುಟಿಗಳು ಅರಳದೆ ಅವಿದುಕೊಂಡಿತ್ತು. ಮೈದುನನಿಗೆ ಚೀಪೋದಕ್ಕೆ ತುಲ್ಲಿನ ತುಟಿ ಸಿಗದೆ ಬರೀ ನಾಲಿಗೆಯನ್ನು ತುಲ್ಲಿನ ಒಳಗೆ ತೂರಿಸಿ ನೆಕ್ಕುತ್ತಿದ್ದ. ನನಗೆ ತಡೆಯೋಕೆ ಆಗದೆ ಬಾರೋ ನನ್ನ ತುಲ್ಲನ್ನು ಕೆಯ್ಯೋ ಅಂದು ಅವನನ್ನು ನನ್ನ ಮೈಮೇಲೆ ಎಳೆದುಕೊಂಡೆ. ಅವನು ತಕ್ಷಣವೇ ನನ್ನ ಕಾಲುಗಳನ್ನು ಅಗಲ ಮಾಡಿ ಕಬ್ಬಿಣದಂತೆ ಗಡಿಸಾಗಿದ್ದ ಅವನ ತುಣ್ಣಿಯನ್ನು ತುಲ್ಲಿನ ಮೇಲಿಟ್ಟು ಮೇಲೆ ಕೆಳಗೆ ಉಜ್ಜತೊಡಗಿದ. ನನಗೆ ಆಗ ತುಂಬಾ ಭಯ ಆಗಿತ್ತು. ಪ್ಲೀಸ್ ರೀ, ನಿಧಾನವಾಗಿ ಮಾಡಿ ಅಂದೆ. ಆದರೆ ಅವನು ಏನನ್ನೂ ಮಾತನಾಡದೆ ನನ್ನ ತುಲ್ಲಿನ ರಸವನ್ನು ಪೂರ್ತಿ ತುಣ್ಣಿಗೆ ಮೆತ್ತಿಕೊಂಡು ಒಮ್ಮೆಲೆ ಒಳಗೆ ತಳ್ಳಿಬಿಟ್ಟ. ಅಬ್ಬಾ ದೇವರೇ! ಒಂದೇ ಶಾಟಿಗೆ ನನ್ನ ತುಲ್ಲು ಇಬ್ಬಾಗವಾಗಿ ಸೀಳಿ ಹೋಯಿತು. ನಾನು ಹಾ ಅಂತ ಕೂಗಿದೆ. ಗಂಡ ಹರಿಯಬೇಕಾದ ನನ್ನ ತುಲ್ಲನ್ನು ಮೈದುನ ಹರಿದು ಇಬ್ಬಾಗ ಮಾಡಿಬಿಟ್ಟ. ಮೈದುನ ನಾನು ಕಿರುಚಬಾರದೆಂದು ನನ್ನ ತುಟಿ ಬಾಯಿಗೆ ಹಾಕಿ ಕಿಸ್ ಮಾಡತೊಡಗಿದ. ಅವನ ತುಣ್ಣಿ ನನ್ನ ತುಲ್ಲಿನ ಒಳಗೆ ನುಗ್ಗಿತ್ತು. ಆಮೇಲೆ ಸೊಂಟ ಹಿಂದೆ ಮಾಡಿ ಮತ್ತೊಮ್ಮೆ ಪಟ್ಟಂತ ಕೊಟ್ಟ. ಆಗ ನನ್ನ ತುಲ್ಲು ಸಂಪೂರ್ಣ ಸೇಡಿಹೋಯಿತು. ಮೈದುನನ ತುಣ್ಣಿಯ ಅಬ್ಬರಕ್ಕೆ ನನ್ನ ಕಣ್ಣಿಂದ ಜಳ ಜಳ ಅಂತ ನೀರು ಬರುವುದಕ್ಕೆ ಶುರುವಾಯಿತು. ಮೈದುನ ತುಟಿಯನ್ನು ಚೀಪುತ್ತಾ ದೆಂಗುವುದಕ್ಕೆ ಆರಂಭಿಸಿದ. ಈ ಕಡೆ ನಾನು ಕಾಲನ್ನು ಅಗಲ ಮಾಡಿ ಮಲಗಿದ್ದೆ. ದೆಂಗುವಾಗ ತುಣ್ಣಿಯ ಬೀಜ ನನ್ನ ಕುಂಡೆಗೆ ಬಡಿದು ಪಚಕ್ ಪಚಕ್ ಅಂತ ಸದ್ದು ಮಾಡುತ್ತಿತ್ತು. ಮೊದಮೊದಲು ತುಂಬಾ ನೋವಾದರೂ ಸ್ವಲ್ಪ ಹೊತ್ತಿನಲ್ಲಿ ತುಲ್ಲು ಹಿಗ್ಗಿ ನೋವು ಕಡಿಮೆಯಾಗಿ ಸುಖ ಸಿಗುವುದಕ್ಕೆ ಶುರುವಾಯಿತು. ನಂತರ ಅವನ ತುಟಿಯಿಂದ ಬಿಡಿಸಿಕೊಂಡು ಮೈದುನನ ಬೆನ್ನು ಪರಚುತ್ತಾ ಹಾ ಹಾ ನನ್ನ ತುಲ್ಲು ಚಿಂದಿ ಆಯ್ತು ರೀ, ಇನ್ನು ಜೋರಾಗಿ ಮಾಡಿ, ನಿಮ್ಮ ಹೆಂಡತಿಯ ತುಲ್ಲನ್ನು ಹರಿದು ಬಿಡಿ ಹಾ ಎಂದು ಕಿರುಚತೊಡಗಿದೆ. ಆದರೆ ಅವನು ಏನು ಮಾತನಾಡದೆ ಜೋರಾಗಿ ಮಾಡುತ್ತಿದ್ದ. ಪ್ರತಿ ಹೊಡೆತಕ್ಕೂ ತುಣ್ಣಿ ನನ್ನ ತುಲ್ಲೊಳಗೆ ನುಗ್ಗಿ ಹೊರಬರುತ್ತಿತ್ತು. ಮೈದುನನ ತುಣ್ಣಿಯ ಆರ್ಭಟಕ್ಕೆ ನನ್ನ ತುಲ್ಲಿನಿಂದ ರಕ್ತ ಬಂದಿದ್ದು ನೋಡಲಿಲ್ಲ. ನಾನು ಆಹಾ ಅಂತ ನರಳುತ್ತಿದ್ದರೆ ಅವನು ಇನ್ನೂ ಜೋರಾಗಿ ಹೊಡೆಯಲಾರಂಭಿಸಿದ. ಆಗ ನನಗೆ ತಡೆಯೋಕೆ ಆಗದೆ ಉದ್ರೇಕಳಾಗಿ ನನ್ನ ತುಲ್ಲಿಂದ ತುಂಬಾ ರಸ ಬಂತು ಕಣ್ರಿ ಅಂತ ರಸ ಚಿಮ್ಮಿಸಿಬಿಟ್ಟೆ. ಅದೇನೋ ಗೊತ್ತಿಲ್ಲ, ನಾನು ರಸ ಚೆಲ್ಲಿದ ಸಮಯಕ್ಕೆ ಅವನ ತುಣ್ಣಿಯಿಂದ ರಸ ಬಂತು. ಅವನು ಹಾ ಹಾ ಅಂತ ಮುನುಗುತ್ತಾ ತುಣ್ಣಿಯನ್ನು ಹೊರತೆಗೆದು ನನ್ನ ಹೊಟ್ಟೆಯ ಮೇಲೆ ರಸ ಚೆಲ್ಲಿದ. ಆಮೇಲೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದೆ. ಬೆಳಗ್ಗೆ ಎದ್ದ ಮೇಲೆ ನನ್ನ ಪಕ್ಕದಲ್ಲಿ ಗಂಡ ಮಲಗಿದ್ದ. ಅವತ್ತು ಬೆಳಗ್ಗೆ ನಾನು ನೋವಿನಲ್ಲಿ ಕಾಲು ಅಗಲ ಮಾಡಿ ನಡೆಯುವಾಗ ಚಿನ್ನು ಏನಾಯಿತು ಎಂದು ಕೇಳಿದ. ನಿನ್ನೆ ನೀವು ನನ್ನ ತುಲ್ಲನ್ನು ದೆಂಗಿದಕ್ಕೆ ಅಂದೆ. ಅದಕ್ಕೆ ಅವರು ನೀನು ನಿನ್ನೆ ಬೇಗ ಮಲಗಿದ್ದೀ ಕಣೆ, ಅದಕ್ಕೆ ಇನ್ನೂ ಹರಿದಿಲ್ಲ, ಆದರೆ ಇವತ್ತು ಪಕ್ಕ ಹರಿತೀನಿ ಅಂದ್ರು. ನನಗೆ ಆಗಲೇ ಗೊತ್ತಾಗಿದ್ದು ನಿನ್ನೆ ನನ್ನ ತುಲ್ಲು ದೆಂಗುವಾಗ ಅವನು ಯಾಕೆ ಮಾತಾಡಲಿಲ್ಲ ಅಂತ. ಆಮೇಲೆ ಗಂಡನಿಗೆ ಗೊತ್ತಾಗದಂತೆ ವಿಷಯ ಮುಚ್ಚಿಟ್ಟೆ. ಅದೇ ದಿನ ಮಧ್ಯಾಹ್ನ ಗಂಡ ಹೊರಗಡೆ ಹೋದಾಗ ಮೈದುನನ ಹತ್ತಿರ ಹೋದೆ. ಅವನಿಗೆ ಆಗ ತುಂಬಾ ಗಾಬರಿ ಆಯಿತು. ರಾತ್ರಿ ನಮ್ಮ ರೂಮಿಗೆ ಬಂದಿದ್ದು ನೀನಾ ಎಂದು ಕೇಳಿದೆ. ಆಗ ಅವನು ನನ್ನ ಕಾಲಿಗೆ ಬಿದ್ದು ಅತ್ತಿಗೆ, ನನಗೆ ನೀನೆಂದರೆ ತುಂಬಾ ಇಷ್ಟ ಅಂತ ಹೇಳಿ ನನ್ನ ಕಾಲು ಹಿಡಿದುಕೊಂಡ. ಮುಂದೇನಾಯಿತು ಅಂತ ನಾನು ಮುಂದಿನ ಭಾಗದಲ್ಲಿ ಹೇಳುತ್ತೀನಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ.